ನಾವು ತಗೊಂಡಿರೋಂಥ ಐಟಮ್ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ. ಸೊ ಚಿಕನ್ ಬಿರಿಯಾನಿ ಒಂದೇ ಜೊತೆಯಲ್ಲಿ ಇಷ್ಟು ಇಬ್ಬರಿಗೆ ಹೊಟ್ಟೆ ತುಂಬಾ ಅಷ್ಟೇ ಒಂದು ಜೊನ್ನೆಯಲ್ಲಿ ಕೊಡ್ತಾರೆ ಬಿರಿಯಾನಿ. ಸೊ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಆರ್ಡರ್ ಮಾಡಿರೋಂಥ ಐಟಮ್ ಬಂದ್ಬಿಟ್ಟು ಸೊ ಇದು NGT ಸ್ಪೆಷಲ್ ಅಂತ. ಸೊ ಫುಲ್ ಗೋಡಂಬಿ ಎಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ ಇಲ್ಲಿ. ಗೋಡಂಬಿ ಎಲ್ಲ ಯಥೇಚ್ಛವಾಗಿ ಹಾಕಿ ತುಂಬಿದ್ದಾರೆ. ಸೊ ಇದನ್ನ ಟೇಸ್ಟ್ ಮಾಡೋಣ. ಸೊ ಹಾಯ್ ಹಲೋ ನಮಸ್ತೆ ಕರುನಾಡು, ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದೌತಣ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ LSC ಮಾಡೋದು ಮಾತ್ರ ಮರಿಬೇಡಿ. LSC ಅಂದ್ರೆ ಲೈಕ್, ಶೇರು ಮತ್ತೆ ಕಮೆಂಟ್. ಸೊ ನಿಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಲ್ಮೋಸ್ಟ್ ಕಾಣಿಸ್ತಾ ಇದೆ. ಸೊ ನಾವು ಬಂದಿರೋಂಥ ಸ್ಪಾಟ್ ಬಂದ್ಬಿಟ್ಟು NGT ಹೋಟೆಲು. ಇದು 7th ಬ್ರಾಂಚ್. ಸೊ ಇದು ಅಶೋಕ್ ನಗರ್ ಅಲ್ಲಿ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ರೆಸಿಡೆನ್ಸಿ ರೋಡ್ ಸ್ಯಾಮ್ಸಂಗ್ ಇದೆಲ್ಲ ಅದ್ರ ಡಯಾಗ್ನಲ್ ರೋಡಿಗೆ ಬಂದ್ರೆ ನೀವು ಆರಾಮಾಗಿ ಇಲ್ಲಿ ಬಂದು ರೀಚ್ ಔಟ್ ಆಗ್ಬೋದು. ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಇರುತ್ತೆ, ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಬಂದ್ಬಿಡ್ತೀರಾ. ಒಂದು ಪಕ್ಕ ಹಳ್ಳಿ ಸ್ಟೈಲು, ನಾಟಿ ಸ್ಟೈಲು ನಾನ್ ವೆಜ್ ಊಟ ಮಾಡ್ಬೇಕಂದ್ರೆ ನೀವು ಈ ಸ್ಪಾಟಿಗೆ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು. ಅಕಸ್ಮಾತ್ ನೀವೇನಾದ್ರೂ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ. ಸೊ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಂದು ಪ್ಲೇಟಿಗೆ ಇಷ್ಟು ಕಬಾಬ್ ಕೊಡ್ತಾರೆ, ಇದಕ್ಕೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತೆ ಇದು NGT ಸ್ಪೆಷಲ್, ಇದು 200 ರುಪೀಸು. ಸೊ ಇದು 150 ರುಪೀಸ್ ಚಿಕನ್ ಬಿರಿಯಾನಿ. ಓಕೆ, ಸೊ ನೆಕ್ಸ್ಟ್ ಇವಾಗ ಸೊ ಫಸ್ಟ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೀರಾ, ಕಬಾಬ್ನ ತಿನ್ಬಿಡಲ್ಲ. ಹೋಗಿ ಸೊ ಫಸ್ಟ್ ಕಬಾಬ್ ತಗೊಳ್ಳೋಣ. ಕಬಾಬ್ ಕೂಡ ಅಷ್ಟೇ ಫುಲ್ ಟೆಂಡರಿ ಆಗಿದೆ. ಚಿಕನ್ ಫುಲ್ ಈಸಿಯಾಗಿ ಒಂದು ಕೈಯಲ್ಲೇ ಬ್ರೇಕ್ ಆಗೋಯ್ತು ನೋಡಿ, ಹೋಗ್ತಾ ಇದೆ. ಸೊ ಬಿಗ್ ಬೈಟ್ ಇಟ್ಕೊಂಡು ಅದಾದ್ಮೇಲೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಹಾಗಾಗಿ ಕಬಾಬ್ ತಿನ್ನೋಣ. ಫಸ್ಟ್ ವೈಟ್ ಚರ್ಸ್. ಎಫರ್ಟ್ಲೆಸ್ ಆಗಿ ಬ್ರೇಕ್ ಆಗುತ್ತೆ ಮಳೆಯಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆ ಲೆಮನ್ದು ಹಿಂಡಿರೋ ಇದು ನೆಕ್ಸ್ಟ್ ಲೆವೆಲ್ಗೆ ಎನ್ಹಾನ್ಸ್ ಆಗಿದೆ ಟೇಸ್ಟ್ ಮಾತ್ರ. ಕಬಾಬ್ ಅಂತೂ ಫುಲ್ ಚಿಕನ್ ಫುಲ್ ಟೆಂಡರಿಶ್ ಆಗಿದೆ. ಒಂದ್ ಮೂರ್ ಅಂತ ಒಳಗಡೆ ಹೋಗ್ತಾ ಇರುತ್ತೆ. ಇನ್ನೊಂದು ಬೈಟ್ ಫುಲ್ ಕ್ರಿಸ್ಪಿ ಲೇಯರ್. ಸೊ NGK ಚಿಕನ್ ಸ್ಪೆಷಲ್ ಚಿಕನ್, ಇದನ್ನ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ. ಸೊ ಫುಲ್ ಖಾರ ಭರಿತವಾಗಿ ಕಾಣಿಸ್ತಾ ಇದೆ ಇದು ನೋಡಿ. ಗಂದ್ರೆ ಸಾಕು ಬ್ರೇಕ್ ಆಗೋಗ್ಬಿಟ್ಟೆ ಚಿಕನ್. ಫುಲ್ ಟೆಂಡರ್ ಚಿಕನ್ ಯೂಸ್ ಮಾಡಿದ್ದಾರೆ. ಸೊ ಗೋಡಂಬಿ ಎಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ ಕೆರಿ. ಸೊ ಹಾಗಾಗಿ ಇದು ಸ್ಪೆಷಲ್ ಕರಿ ಅಂತ ಹೇಳ್ತಿದ್ದಾರೆ. ಸೊ ಮಸಾಲೆ ಭರಿತವಾಗಿ ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಯಥೇಚ್ಛವಾಗಿ ಹಾಕಿರೋ ಅಂತ NGT ಸ್ಪೆಷಲ್. ಇದನ್ನ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡೋಣ. ಸೊ ಇದನ್ನ ತಿನ್ಬಿಡೋಣ. ನೆಕ್ಸ್ಟ್ ಲೆವೆಲೇ ಇದು. ಈ ಬಿರಿಯಾನಿಗೆ ಮೈಲ್ಡ್ ಖಾರ ಇದೆಯಾ, ಈ NGT ಕೂಡ ಇನ್ನ ಸ್ಪೈಸಸ್ ಎನ್ಹಾನ್ಸ್ ಮಾಡುತ್ತೆ. ಎಗ್ ಕೋಟಿಂಗ್ ಹಾಕಿದ್ದಾರೆ ಚಿಕನ್ಗೆ, ಆ ತಿಂದಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ. ಅದ್ಭುತವಾಗಿದೆ ಮಾತ್ರ, ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಸೊ ಇದನ್ನ ಗೋಡಂಬಿ ಎಲ್ಲ ಯಥೇಚ್ಛವಾಗಿ ಹಾಕಿರುವಂತ ಕರಿ ಜೊತೆ ಇನ್ನೊಂದು ಬೈಟ್ ತಗೊಂಡ್ಬಿಡೋಣ.
ಸೊ ಮಟನ್ ಕರಿಯಲ್ಲಿ ನಮಗ್ ಸಿಕ್ಕಿದೆ ಲೆಗ್ ಪೀಸು. ಸೊ ಲೆಗ್ ಪೀಸ್ ಸಿಕ್ಕಿದೆ ಅಂದ್ರೆ ನೋಡಿ ಹೆಂಗ್ ತುಟ್ಟಿಗ್ತಾ ಇದೆ. ಎಫರ್ಟ್ ಬ್ರೇಕ್ ಆಗಿದೆ. ಲೆಗ್ ಪೀಸು ಮಾಯಿಸ್ಟ್ ಆಗಿದೆ. ತಿನ್ಬಿಡೋಣ. ಅದು ತಿನ್ನು ಫ್ಯಾಟ್ ಲೇಯರು ಮಸಾಲ ಹೀರ್ಕೊಂಡ್ಬಿಡಿ. ಧನಿಯಾ ಪುಡಿ ತಂದಿದ ತಕ್ಷಣ ಹಾಗೆ ಬಾಯಲ್ಲಿ ಸ್ಪ್ರೆಡ್ ಆಗಿ ಹೋಗುತ್ತೆ. ಕಬಾಬು ಮುಗ್ಸಾದ್ಮೇಲೆ ನೆಕ್ಸ್ಟ್ ಚಿಕನ್ ಬಿರಿಯಾನಿ. ಒಂದು ಜೊನ್ನೆಲಿ ಕೊಡುವಂತ ಚಿಕನ್ ಬಿರಿಯಾನಿ ಒಬ್ರಿಗೆ ಹೊಟ್ಟೆ ತುಂಬ ಹೋಗುತ್ತೆ. ಸೊ ಇದನ್ನ ಹಾಕೊಂಡ್ಬಿಡೋಣ ಎಲೆ ಮೇಲೆ. ಸೊ ಹೊಟ್ಟೆ ತುಂಬಾ ಊಟ ಮಾಡುವಷ್ಟು ಕೊಟ್ಟರೆ ಕ್ವಾಂಟಿಟಿನ ಆರಾಮ್ಸೆ ಫುಲ್ ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ಪೀಸು ಕೂಡ ಅಷ್ಟೇ ಫುಲ್ ಟೆಂಡರಿಶ್ ಆಗಿ ಫುಲ್ಲು ಹಂಗೆ ಹಿಂಗೆ ಎಳೆದ್ರೆ ಸಾಕು ಹಂಗೆ ಬಂದ್ಬಿಡುತ್ತೆ. ಎಫರ್ಟ್ಲೆಸ್ ಆಗಿ ಬ್ರೇಕ್ ಆಗುತ್ತೆ. ಸೊ ಪೀಸು ಕೂಡ ಅಷ್ಟೇನೆ 4 ಪೀಸ್ ಕೊಟ್ಟಿದ್ದಾರೆ ಆರಾಮಾಗಿ. ಸೊ ಪಕ್ಕ ಹಳ್ಳಿ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ತಿನ್ಬೇಕಂದ್ರೆ ನೀವು ಅದು NGT ಅಂತ. NGT ಅಂದ್ರೆ ಏನು ಅಂತ ನಮಗೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಫಸ್ಟ್ ಚಿಕನ್ ಪೀಸ್ ನ ತಗೊಂಡ್ಬಿಡೋಣ. ಕಣದಲ್ಲೂ ಕೇಸರಿ ವಿಮಲ್. ಸೊ ಆತರ ನಾಟಿ ಸ್ಟೈಲ್ ಚಿಕನ್ ಒಳಗಡೆ ಫುಲ್ಲು ಮಸಾಲೆ ಎಲ್ಲ ಇಟ್ಟಿದೆ. ಫಸ್ಟ್ ತಿಂದಿದ ತಕ್ಷಣ ಮೆಣಸಿನ್ಕಾಯಿ ಘಾಟು ಹಿಡಿಯುತ್ತೆ. ಆಮೇಲೆ ಪುದೀನಾ ಫ್ಲೇವರ್ ಹಂಗೆ ಬರುತ್ತೆ ಪಕ್ಕಂತ. ನೆಕ್ಸ್ಟ್ ಲೆವೆಲ್ಗೆ ಇದೆ ಮಜಾ ಮಾತ್ರ. ರೈಸ್ ಕ್ವಾಲಿಟಿ ನೋಡಿ. ಸೊ ರೈಸ್ ಕ್ವಾಲಿಟಿ ಕೂಡ ಅಷ್ಟೇನೆ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿದ್ದಾರೆ. ಸೊ ಜೀರಾ ಸಾಂಬಾರ್ ರೈಸ್ ನ ಟೇಸ್ಟ್ ಮಾಡ್ಬಿಡೋಣ ಹೇಗಿದೆ ನೋಡೋಣ. ಫುಲ್ ಫ್ಲೇವರ್ಫುಲ್ ಆಗಿದೆ ರೈಸು. ನೆಕ್ಸ್ಟ್ ಲೆವೆಲ್ಗೆ ಇದೆ ಮಜಾ. ಎಷ್ಟು ಫ್ಲೇವರ್ ಚಿಕನ್ ಒಳಗಡೆ ಎಲ್ಲ ಅದ್ರದ್ದು ಮಸಾಲೆ ಹಿಡ್ದಿದೆ. ಪ್ಲಸ್ ರೈಸು ಚಿಕನ್ ಜ್ಯೂಸಿ ಫ್ಲೇವರ್ಸ್ ಎಲ್ಲ ಒಳಗಡೆ ಹೋಗಿದೆ. ತಿಂತ ಪೀಸ್ ಜೊತೆಗೆ ರೈಸ್ ನ ತಗೊಂಡು ಲಾಸ್ಟ್ ಬೈಟ್ ಹಾಕ್ತಾರೆ. ಸೊ ಇದು ಮೀಡಿಯಂ ಖಾರ ಇದೆ. ಸೊ ಹಾಗಾಗಿ ಆರಾಮಾಗಿ ತಿನ್ಬೋದು ಮಕ್ಕಳು ಫ್ಯಾಮಿಲಿ ಎಲ್ಲಾನು. ಸೊ ರೈಸ್ ವಿತ್ ಪೀಸ್ ತಿನ್ಬಿಡೋಣ. ರೈಸ್ ನೆಕ್ಸ್ಟ್ ಲೆವೆಲ್ ಇದೆ. ನಿಮ್ಗೆ ಪೀಸ್ ಸಿಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ನೆಕ್ಸ್ಟ್ ಲೆವೆಲ್ಗೆ ಇದೆ ಮಜಾ. ಇದು ನಾನು ಹೇಳೋದ್ಕಿಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ. ಸೊ ಇದನ್ನ ಟೇಸ್ಟ್ ಮಾಡೋಣ. ಮಾತಾಡ್ಬೇಡಿ, ಅದೆಲ್ಲ ಕ್ಯಾಪ್ಚರ್ ಆಗುತ್ತೆ. ಝೂಮ್ ಮಾಡಿ ಅಂತ ಹೇಳಿದ್ ನಾನು.